ನಾಳೆ ವಿಧಾನ ಪರಿಷತ್ 7 ಸ್ಥಾನಗಳಿಗೆ ಎಲೆಕ್ಷನ್ ನಡೀತಾ ಇದೆ. ರಾಜ್ಯದಲ್ಲಿ ಜೋರಾಯಿತು ರೆಸಾರ್ಟ್ ಪಾಲಿಟಿಕ್ಸ್. ಕ್ರಾಸ್ ವೋಟಿಂಗ್ ಒಂದು ಕಡೆ ಭೀತಿ ಎದುರಾದರೆ ಶಾಸಕರಿಗೆ ಸಿಎಂ ಡಿಕೆ ಮತಪಾಠವನ್ನ ಹೇಳಿಕೊಟ್ಟಿದ್ದಾರೆ. ಯಾವ ರೀತಿ ಚುನಾವಣೆಯನ್ನ ಎದುರಿಸಬೇಕು ಅಂತ ಹೇಳಿ. ಜೂನ್ 18ರಂದು ನಡೆಯಲಿರುವಂತಹ ಪರಿಷತ್ ಚುನಾವಣೆ ಇದಾಗಿದೆ. ಅದಕ್ಕೆ ಬೇಕಾದಂತಹ ತಯಾರಿಗಳು ಈಗಾಗಲೇ ಭರದಿಂದ ಸಾಗ್ತಾ ಇರುವಂತದ್ದು. ವಂಡರ್ಲಾ ರೆಸಾರ್ಟ್ ನಲ್ಲಿರುವಂತಹ ಕಾಂಗ್ರೆಸ್ನ ಶಾಸಕರು ಈಗಾಗಲೇ ಹಾಲ್ಟ್ ಆಗಿದ್ದಾರೆ. ಅಲ್ಲೋ ಇವತ್ತು ಬೆಳಗ್ಗೆ 11 ಗಂಟೆಗೆ ಮತ್ತೆ ಸಭೆಯನ್ನ ನಡೆಸಲಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ನೋಡಿ, ಸಿಎಂ ಆದ್ಮೇಲೆ ಡಿಕೆ ಶಿವಕುಮಾರ್ ಅವರು ಮೊದಲ ಸಿಎಲ್ಪಿ ಸಭೆಯನ್ನ ಹಮ್ಮಿಕೊಂಡಿದ್ದಾರೆ. ಹೇಳಿ ಕೇಳಿ ನಾಳೆ ವಿಧಾನ ಪರಿಷತ್ ಚುನಾವಣೆ, ಅದಕ್ಕೆ ಬೇಕಾದಂತಹ ಸಿದ್ಧತೆಗಳು ತಯಾರಿಗಳು ಬಹಳ ಭರದಿಂದ ಸಾಗ್ತಾ ಇರುವಂತದ್ದು. ದ್ವೈವಾರ್ಷಿಕ ಚುನಾವಣೆ ನಾಳೆ ನಡೆಯಲಿದೆ. ಈಗಾಗಲೇ ಚುನಾವಣೆಯು ಶಾಸಕರಿಂದ ಆಯ್ಕೆಯಾಗುವಂತಹ ಸ್ಥಾನಗಳಿಗೆ ನಡೀತಾ ಇತ್ತು. ಹೇಗೆ ಮತದಾನವನ್ನ ತಪ್ಪಿಸಬೇಕು ಅಂತ ಹೇಳಿ, ಅದನ್ನ ತಡೆಯೋದಕ್ಕಂತ ಹೇಳಿ ಈಗಾಗಲೇ ರಾಜಕೀಯ ಪಕ್ಷಗಳು ತಮ್ಮ ಅಭ್ಯರ್ಥಿಗಳನ್ನ ರೆಸಾರ್ಟ್ಗಳಿಗೆ ಸ್ಥಳಾಂತರಿಸಿ ತೀವ್ರವಾದಂತಹ ಕಸರತ್ತನ್ನ ಕೂಡ ನಡೆಸುತ್ತಿದ್ದಾರೆ. ನಾಳೆ ನಡೆಯಲಿರುವಂತಹ ವಿಧಾನ ಪರಿಷತ್ ಚುನಾವಣೆ ಇದಾಗಿದೆ. 7 ಸ್ಥಾನಗಳಿಗೆ ಎಲೆಕ್ಷನ್ ಇರುತ್ತೆ ರಾಜ್ಯದಲ್ಲಿ. ಈಗ ರೆಸಾರ್ಟ್ ಪಾಲಿಟಿಕ್ಸ್ ಎಷ್ಟರ ಮಟ್ಟಿಗೆ ಜೋರಾಗಿದೆ ಅಂತಂದ್ರೆ, ಈ ಕಾಂಗ್ರೆಸ್ ಪಕ್ಷದ ಘಟಾನುಘಟಿ ನಾಯಕರು ಎಲ್ಲರೂ ಕೂಡ ಈಗ ರೆಸಾರ್ಟ್ನಲ್ಲಿ ಬೀಡು ಬಿಟ್ಟುಬಿಟ್ಟಿದ್ದಾರೆ. ತೆರೆಮರೆಯಲ್ಲಿ ಕಸರತ್ತನ್ನ ಮಾಡ್ತಿದ್ದಾರೆ. ಒಂದು ಕಡೆ ಶಾಸಕರಿಗೆ ಸಿಎಂ ಡಿಕೆ ಪಾಠವನ್ನ ಕಲಿಸಿಕೊಡೋದಕ್ಕೆ ಮುಂದಾಗ್ತಿದ್ದಾರೆ. ಯಾಕಂತಂದ್ರೆ ಅಡ್ಡ ಮತದಾನ ಆಗಬಾರದು ಅನ್ನುವಂತಹ ಕಾರಣಕ್ಕಾಗಿ. ಮತ್ತೊಂದು ರೀಸನ್ ಏನಪ್ಪಾ ಅಂತಂದ್ರೆ, ವಿಪಕ್ಷದವರ ಕೈಗೆ ಸಿಗಾಕಬಾರದು. ನೋಡಿ, ಕ್ರಾಸ್ ವೋಟಿಂಗ್ ಭೀತಿ ಒಂದು ಕಡೆ ಆದರೆ ಶಾಸಕರಿಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಮತಪಾಠವನ್ನ ಹೇಳ್ಕೊಡೋದಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ವಂಡರ್ಲಾ ರೆಸಾರ್ಟ್ನಲ್ಲಿ ಬೀಡು ಬಿಟ್ಟಿದ್ದಾರೆ. ಕಾಂಗ್ರೆಸ್ನ ನಾಯಕರು ಸಾಕಷ್ಟು ರೀತಿಯಾದಂತಹ ರಣತಂತ್ರಗಾರಿಕೆಯನ್ನು ಹಿಡಿಯುವಂತಹ ಕೆಲಸ ಆಗ್ತಾ ಇದೆ.